ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಈಗಾಗಲೇ ಪ್ರಕಟಗೊಂಡಿರುತ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದೇನೆ. ಇದೀಗ ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಇಲ್ಲಿ 2026-27ನೇ ಸಾಲಿನ 6ನೇ ತರಗತಿ ದಾಖಲಾತಿಗಾಗಿ ಸಲ್ಲಿಸಬೇಕಾದ ದಾಖಲೆಗಳು ಯಾವುವು ಎಂಬುದನ್ನು ಇವತ್ತು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲವೂ ಕೂಡ ಅಧಿಕೃತ ದಾಖಲೆಗಳಾಗಿರ್ತವೆ. ಹಾಗಾಗಿ ತಾವುಗಳು ಇವನ್ನ ಸಿದ್ಧತೆಯಲ್ಲಿ ಇಟ್ಕೊಂಡ್ರೆ ತಮಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ತಕ್ಷಣವೇ ತಾವು ಹೋಗಿ ಯಾವ ಶಾಲೆ ಸೆಲೆಕ್ಟ್ ಆಗಿದೆಯೋ ಆ ಶಾಲೆಯ ಪ್ರಾಂಶುಪಾಲರಿಗೆ ಎಲ್ಲ ದಾಖಲೆಗಳನ್ನು ಕೊಟ್ಟು ಒಂದು ರಿಸಿಪ್ಟನ್ನು ತೆಗೆದುಕೊಂಡು ಬನ್ನಿ ಅಂತ ತಿಳಿಸ್ತಾ ಇದ್ದೀನಿ. ಹಾಗಾದರೆ ಯಾವ್ಯಾವ ದಾಖಲೆಗಳನ್ನು ನೋಡೋಣ. ಮೊದಲನೇದಾಗಿ ಮೂಲ ವರ್ಗಾವಣೆ ಪ್ರಮಾಣ ಪತ್ರ ಅಂತ ಹೇಳಿದ್ದಾರೆ. ಇದನ್ನು ಮೂಲ ವರ್ಗಾವಣೆ ಪ್ರಮಾಣ ಪತ್ರ ನೀವು ಯಾವಾಗ ತೆಗೆದುಕೊಳ್ಬೇಕು 5ನೇ ತರಗತಿ ಇದು ಅಂದರೆ ಮೊದಲಿಗೆ ನೀವು ಈ ಮೂಲ ವರ್ಗಾವಣೆ ಪ್ರಮಾಣ ಪತ್ರವನ್ನಂತರೂ ಫಸ್ಟ್ ತೆಗೆದುಕೊಳ್ಬೇಡಿ ಇವಾಗ. ಯಾಕೆಂದರೆ ನೀವು ಉಳಿದ ಎಲ್ಲ ದಾಖಲೆಗಳನ್ನು ಸಲ್ಲಿಸಿ ಆಮೇಲೆ ಆ ಶಾಲೆಯ ಇನ್ನು ವಸತಿ ಶಾಲೆಯ ಪ್ರಾಂಶುಪಾಲರು ತಮಗೊಂದು ಟಿ.ಸಿ ತೆಗೆದುಕೊಂಡು ಬರಲಿಕ್ಕೆ ಒಂದು ರಿಕ್ವೆಸ್ಟ್ ಲೆಟರನ್ನು ಕೊಡ್ತಾರೆ. ಅದನ್ನು ತೆಗೆದುಕೊಂಡು ತಮ್ಮ 5ನೇ ತರಗತಿಯ ಮುಖ್ಯೋಪಾಧ್ಯಾಯರಿಗೆ ಕೊಟ್ಟ ಮೇಲೆ ಆಮೇಲೆ ಇದನ್ನು ಹೋಗಿ ತೆಗೆದುಕೊಂಡು ಕೊಡಿ ಅಂತ ತಿಳಿಸ್ತಾ ಇದ್ದೀನಿ. ಇನ್ನು 5ನೇ ತರಗತಿ ಅಂಕಪಟ್ಟಿ ಜೆರಾಕ್ಸ್ ತಕ್ಷಣವೇ ತಮ್ಮ ಶಾಲೆ ಯಾವುದು 5ನೇ ತರಗತಿಯಲ್ಲಿ ಕಲಿತಾ ಇದ್ದಾರೆ ಆ ಶಾಲೆಯ ಹೆಡ್ ಮಾಸ್ಟರಿಂದ ತಕ್ಷಣವೇ 5ನೇ ತರಗತಿಯ ಒಂದು ಅಂಕಪಟ್ಟಿ ಅಥವಾ ಮಾರ್ಕ್ಸ್ ಕಾರ್ಡನ್ನು ಜೆರಾಕ್ಸ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಒರಿಜಿನಲ್ ತಾವೇ ಇಟ್ಕೋಬಹುದು. ಮತ್ತು ಇನ್ನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮೂಲ ಮತ್ತು ಜೆರಾಕ್ಸ್ ಎರಡನ್ನೂ ಹೇಳಿದ್ದಾರೆ. ಅವರು ಒರಿಜಿನಲ್ ತೆಗೆದುಕೊಂಡು ಹೋಗಬೇಕು, ಜೆರಾಕ್ಸ್ ಒಯ್ಯಬೇಕು. ಅಲ್ಲಿ ಚೆಕ್ ಮಾಡಿ ಜೆರಾಕ್ಸ್ ಮಾತ್ರ ಇಟ್ಕೊಳ್ತಾರೆ ಆ ಶಾಲೆಯ ಪ್ರಾಂಶುಪಾಲರು. ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಅಂತ ಹೇಳಿದ್ದಾರೆ. ಆಧಾರ್ ಕಾರ್ಡ್ ಜೆರಾಕ್ಸನ್ನು ತೆಗೆದುಕೊಂಡು ಹೋಗಬೇಕು. ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಪುಸ್ತಕ ಅಥವಾ ಬ್ಯಾಂಕ್ ಪಾಸ್ಬುಕ್ ಅಂತ ಏನು ಹೇಳ್ತೀವಿ ಅದರದ್ದೊಂದು ಜೆರಾಕ್ಸ್ ಪ್ರತಿ ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಇನ್ನು ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಅಂತ ಹೇಳಿದ್ದಾರೆ. ತಂದೆಯದು ಮತ್ತು ತಾಯಿದು ಇಬ್ಬರದು ಕೇಳಿದ್ದಾರೆ ಜೆರಾಕ್ಸ್ ಆಧಾರ್ ಕಾರ್ಡನ್ನು, ಅದನ್ನು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ಇನ್ನು ರೇಷನ್ ಕಾರ್ಡ್ ಜೆರಾಕ್ಸ್ ಪ್ರತಿ ತಮ್ಮ ತಂದೆ ತಾಯಿ ಏನು ಹೆಸರಲ್ಲಿ ಇರುತ್ತಲ್ಲ ಅದರದ್ದು ಒಂದು ರೇಷನ್ ಕಾರ್ಡನ್ನು ಜೆರಾಕ್ಸ್ ತೆಗೆದುಕೊಂಡು ಹೋಗಬೇಕು. ಇತ್ತೀಚಿನ ಅಂದರೆ ಸ್ಟೂಡೆಂಟ್ಸ್ ವಿದ್ಯಾರ್ಥಿಯ ಇತ್ತೀಚಿನ ಭಾವಚಿತ್ರ 2 ಅಂತ ಹೇಳಿದ್ದಾರೆ. ನಾವು ಕೇಳಿದಾಗ 4 ಅಂತ ಹೇಳಿದರು. ಸೊ 4 ತೆಗೆದುಕೊಂಡು ಹೋಗಿ. ಇನ್ನು ವೈದ್ಯಕೀಯ ಪ್ರಮಾಣ ಪತ್ರವನ್ನು ಮೆಡಿಕಲ್ ಸರ್ಟಿಫಿಕೇಟನ್ನು ತೆಗೆಸಬೇಕು. ತಮಗೆ ಹತ್ತಿರದ ಯಾವುದಾದ್ರೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಮೆಡಿಕಲ್ ಸರ್ಟಿಫಿಕೇಟನ್ನು ತೆಗೆಸ್ರಿ. ಅದಕ್ಕೆ ಅಪ್ಲಿಕೇಶನ್ ಕೂಡ ನಿಮಗೆ ಅಲ್ಲಿ ನಿಮ್ಗೆ ಹತ್ತಿರದ ಯಾವುದಾದ್ರೂ ಜೆರಾಕ್ಸ್ ಅಂಗಡಿ ಕೂಡ ಸಿಗ್ತಾವೆ. ವೈದ್ಯಕೀಯ ಪ್ರಮಾಣ ಪತ್ರ ಫಾರ್ಮೇಟನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅಂತ ತೊಗೊಂಡು ಹೋಗಿ ತಾವು ತಕ್ಷಣ ತಮ್ಮ ಮಗನ ಅಥವಾ ಮಗಳ ಇಲ್ಲಿ ಮೆಡಿಕಲ್ ಸರ್ಟಿಫಿಕೇಟನ್ನು ತೆಗೆಸಬೇಕಾಗುತ್ತೆ. ಅದನ್ನು ತೆಗೆದುಕೊಂಡು ನೀವು ಇಲ್ಲಿ ಕೊಡಬೇಕಾಗುತ್ತೆ ಈ ಶಾಲೆಗೆ. ಮತ್ತು 20 ರೂಪಾಯಿ ಬಾಂಡ್ ಪೇಪರ್ ಕೇಳಿದಾರೆ ನೋಡ್ರಿ. ಅಂದರೆ 1ನೇ ಪಾರ್ಟಿ ಯಾರಂದರೆ ಪಾಲಕರ ಹೆಸರು, ತಂದೆ ತಾಯಿ ಹೆಸರು ಇರ್ತದಲ್ಲ ಅದು. ಮತ್ತು 2ನೇ ಪಾರ್ಟಿ ಯಾರು ಅಂದರೆ ಪ್ರಾಂಶುಪಾಲರು, ಆ ಶಾಲೆ ಹೆಸರು, ಯಾವ ಶಾಲೆ ಸೆಲೆಕ್ಟ್ ಆಗಿದೆ ಮೊರಾರ್ಜಿ ಸ್ಕೂಲ್ ಆ ಶಾಲೆ ಹೆಸರು. ಅಲ್ಲಿ 1ನೇ ಪಾರ್ಟಿ ನಿಮ್ದು ಇರ್ತದೆ, 2ನೇ ಪಾರ್ಟಿ ಸ್ಕೂಲ್ ಮೊರಾರ್ಜಿ ಸ್ಕೂಲ್ ಪ್ರಾಂಶುಪಾಲರು, ಮೊರಾರ್ಜಿ ವಸತಿ ಶಾಲೆ ಊರ ಹೆಸರು ಇರ್ತದೆ ಅದನ್ನು ಹಾಕಬೇಕಾಗುತ್ತೆ. ಇನ್ನು ವಿಶೇಷ ವರ್ಗಕ್ಕೆ ಸಂಬಂಧಿಸಿದವರಾಗಿದ್ದರೆ ಅದರ ಪ್ರಮಾಣ ಪತ್ರ, ಉದಾಹರಣೆಗಾಗಿ ಅಂಗವಿಕಲ ಇದ್ದರೆ ಅಂಗವಿಕಲ ಪ್ರಮಾಣ ಪತ್ರ, ವಿಧವೆ ಇದ್ದರೆ ವಿಧವಾ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅದು. ಮತ್ತು ಒಬ್ಬ ಪೋಷಕ, ಅದೇ ರೀತಿಯಾಗಿ ಅಲಿಮಾರಿದ್ದರೆ ಅವ್ರಿಗೆ ಇನ್ಕಮ್ ಕಾಸ್ಟ್ ಮಾತ್ರ ಇರ್ತದೆ. ಪೌರ ಕಾರ್ಮಿಕರಿದ್ದರೆ ಅವರಿಗೆ ಪಟ್ಟಣ ಪಂಚಾಯಿತಿ ಅಥವಾ ಮಹಾನಗರ ಪಾಲಿಕೆ ಅಥವಾ ನಗರಸಭೆಯವರು ಕೊಟ್ಟಿರುವಂಥ ಒಂದು ಫಾರ್ಮೆಟ್ ಇರುತ್ತೆ. ಇನ್ನು ಆಶ್ರಮ ಶಾಲೆ ಇದ್ದರೆ ಆಶ್ರಮ ವಸತಿ ಶಾಲೆಯ ಹೆಡ್ ಮಾಸ್ಟರ್ ನಿಮಗೆ ಏನು ಮಾಡ್ತಾರೆ ಸ್ಟಡಿ ಸರ್ಟಿಫಿಕೇಟನ್ನು ಕೊಡ್ತಾರೆ. ಮತ್ತು ಫೈಲ್ 1 ಅಂತ ಹೇಳಿದ್ದಾರೆ. ಅದೇ ರೀತಿ ಮೊರಾರ್ಜಿ ಪ್ರವೇಶ ಪರೀಕ್ಷೆ ಹಾಲ್ ಟಿಕೆಟ್ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ 2 ಲಕೋಟೆಗಳು ಅಂತ ಹೇಳಿದ್ದಾರೆ. ಈ ಮೇಲಿನ ಎಲ್ಲ ದಾಖಲೆಗಳನ್ನು ತಾವು ಇಲ್ಲಿ ಮೇ 30, 2026 ಒಳಗಾಗಿ ಈ ಮೇಲಿನ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಕಡ್ಡಾಯವಾಗಿ ಸಲ್ಲಿಸಬೇಕು ಆ ವಸತಿ ಶಾಲೆಗೆ ಅಂತ ತಿಳಿಸಿದ್ದಾರೆ. ಸೊ ಇವೆಲ್ಲ ದಾಖಲೆಗಳನ್ನು ಕೊಟ್ಟು ನೀವು ಒಂದು ರಿಸಿಪ್ಟ್ ತೊಗೊಂಡು ಬರ್ರಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅವರು ಒಂದು ಲೆಟ್ರ್ ಕೊಡ್ತಾರೆ ನಿಮಗೆ ಅಡ್ಮಿಷನ್ ಕನ್ಫರ್ಮ್ಗಾಗಿ ಮತ್ತು ಟಿ.ಸಿ ತೆಗೆದುಕೊಂಡು ಬರಲಿಕ್ಕೆ. ನೀವು ಟಿ.ಸಿನೇ ಫಸ್ಟ್ ತೆಗೆದುಕೊಂಡು ಹೋಗಬೇಡಿ. ಮೊದಲಿಗೆ ಇವೆಲ್ಲ ದಾಖಲೆಗಳು ಕೊಟ್ಟು ಆಮೇಲೆ ಅವರು ಒಂದು ಲೆಟ್ರ್ ಕೊಡ್ತಾರೆ ಟಿ.ಸಿ ತೆಗೆದುಕೊಂಡು ಬನ್ನಿ ಅಂಥೇಳಿ. ಅದನ್ನು ತೆಗೆದುಕೊಂಡು 5ನೇ ತರಗತಿಯಲ್ಲಿ ಕಲಿತಾ ಇದ್ದರೆ ಆ ಶಾಲೆಗೆ ಹೋಗಿ ಕೊಟ್ಟಾಗ ಅವರು ಟಿ.ಸಿಯನ್ನು ಕೊಡ್ತಾರೆ. ಇಷ್ಟು ದಾಖಲೆಗಳನ್ನು ತಾವು ತಕ್ಷಣ ಸಿದ್ಧತೆಯಲ್ಲಿ ಇಟ್ಕೊಡ್ರಿ. ಅದೇ ರೀತಿಯಾಗಿ ಇನ್ನು ಸೆಕೆಂಡ್ ರೌಂಡಿಗೆ ನೋಡಿರಿ, ಮೇ 30ಕ್ಕೆ ಒಂದು ಅಡ್ಮಿಷನ್ ಮಾಡಲೇಬೇಕು. ಮಾಡದೇ ಇದ್ದರೆ ಸೆಕೆಂಡ್ ರೌಂಡಲ್ಲಿ ನಿಮ್ಮ ಸೆಲೆಕ್ಷನ್ ಆಗೋದಿಲ್ಲ. ಯಾಕಂದರೆ ಇಲ್ಲಿ ರೂಲ್ ಆ ರೀತಿ ಇದೆ, ನಿಯಮ. ಮೊದಲ ಸುತ್ತಿನಲ್ಲಿ ಆಯ್ಕೆ ಆದರೂ ಕೂಡ ಅಡ್ಮಿಷನ್ ಮಾಡಲಿಲ್ಲ ಅಂದರೆ ಅವ್ರ ಅಡ್ಮಿಷನ್ ಕ್ಯಾನ್ಸಲ್ ಆಗಿ 2ನೇ ಸುತ್ತಿನಲ್ಲಿ ಅವರ ಹಿಂದ್ಗಡೆ ಇರುವಂತಹ ಮೆರಿಟ್ನ ವಿದ್ಯಾರ್ಥಿಗಳನ್ನು ಅವ್ರ ಮೀಸಲಾತಿ ಶಾಲಾವಾರು ಆದ್ಯತೆ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಸೊ ಯಾರು ಕೂಡ ಸೆಲೆಕ್ಟ್ ಆದವರು ಈ ಅವಕಾಶವನ್ನು ಕಳ್ಕೊಬೇಡಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದ.